श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरि। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 121 ತೈಸಿ ನಿಂದ ಆಣಿ ಸ್ತುತಿ ನಯೇ ಕೋಣೇಚಿ ವ್ಯಕ್ತಿ नाही अंधारे का वाती सूर्याघरी। ಅದರಂತೆ ನಿಂದಾ ಅಥವಾ ಸ್ತುತಿ ವ್ಯಕ್ತವಾಗುವುದಿಲ್ಲ। ಇವೆಲ್ಲ ಯಾವುದೇ ರೀತಿ ಸೂರ್ಯನ ಮನೆಯಲ್ಲಿ ಕತ್ತಲೆ ಅಥವಾ ಬೆಳಕಿನ ಸ್ಥಿತಿ ಇವುಗಳ ಕಲ್ಪನೆಯೇ ಇಲ್ಲ। ಅದರಂತೆ ಅವನ ಜೀವನದಲ್ಲಿ ನಿಂದಾ ಅಥವಾ ಸ್ತುತಿ ಇವು ಯಾವುದೇ ಪ್ರಕಾರವಾಗಿ ಸುಖದುಃಖಗಳ ರೂಪದಲ್ಲಿ ವ್ಯಕ್ತವಾಗುವುದಿಲ್ಲ। ಸೂರ್ಯನ ಮನೆಯಲ್ಲಿ ಕತ್ತಲೆ ಅಥವಾ ಬೆಳಕು ಇವುಗಳ ಕಲ್ಪನೆಯೇ ಇರುವುದಿಲ್ಲ। ಮಾನಾಪಮಾನಯೋ ಸ್ತುಲ್ಯ ಸ್ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ। ಶ್ಲೋಕಾರ್ಥ ಮಾನ ಹಾಗೂ ಅಪಮಾನಗಳನ್ನು ಸಮಾನವೆಂದು ತಿಳಿಯುವವನು ಮಿತ್ರ ಹಾಗೂ ಶತ್ರುಗಳಲ್ಲಿ ಸಮಾನ ಭಾವ ಹೊಂದಿರುವನು। ಎಲ್ಲವನ್ನು ಪ್ರಕೃತಿಯೇ ಮಾಡುತ್ತದೆಂಬ ಬೋಧ ಹೊಂದಿದವನಾದ್ದರಿಂದ ಉತ್ತಮ ಕೆಟ್ಟ ಯಾವುದೇ ಕರ್ಮದ ಆರಂಭ ಮಾಡದಿರುವುದೇ ಅವನ ಶೀಲವಾಗಿರುತ್ತದೆ। ಇಂಥವನಿಗೆ ಗುಣಾತೀತನೆಂದು ಅನ್ನುತ್ತಾರೆ। ಈಶ್ವರ ಬುದ್ಧಿ ಪೂಜಿಲ ಕಾ ಚೋರು ಮಣೋನಿ ಗಾಂಜಿಲ ವೃಷಗಜಿ ವೇಢಿಲ ಕೇಲಾ ರಾವು। ಈಶ್ವರ ಬುದ್ಧಿಯಿಂದ ಅವನನ್ನು ಪೂಜಿಸಲಿ ಅಥವಾ ಕಳ್ಳನೆಂಬ ಬುದ್ಧಿಯಿಂದ ಪೀಡಿಸಲಿ, ಎತ್ತು ಆನೆಗಳಿಂದ ಸುತ್ತುವರೆಸಲ್ಪಡಲಿ ಅಥವಾ ರಾಜನನ್ನೇ ಮಾಡಲಿ। ಜನರು ಅವನನ್ನು ಈಶ್ವರ ಬುದ್ಧಿಯಿಂದ ಪೂಜಿಸಲಿ ಅಥವಾ ಕಳ್ಳನೆಂಬ ಬುದ್ಧಿಯಿಂದ ಪೀಡಿಸಲಿ ಅಥವಾ ಎತ್ತು ಆನೆಗಳಿಂದ ಸುತ್ತುವರೆಸಲ್ಪಡಲಿ ಅಥವಾ ರಾಜನನ್ನೇ ಮಾಡಲಿ। ಕಾ ಸುಹೃದ ಪಾಸಿ ಆಲೆ ಅಥವಾ ವೈರಿ ವರಪಡೆ ದಾಲೆ ಪರಿನೇಣೆ ರಾತಿ ಪಾಹಾಲೆ ತೇಜಜೇವಿ। ಅಥವಾ ಮಿತ್ರ ಹತ್ತಿರ ಬಂದರೂ ಶತ್ರು ಮೈ ಮೇಲೇರಿ ಬಂದರೂ ಯಾವ ರೀತಿ ಸೂರ್ಯ ತಿಳಿಯನೋ ಹಗಲು ರಾತ್ರಿಗಳನ್ನಾದರೂ ಅದರಂತೆ ಅವನು ಶತ್ರು ಮಿತ್ರರೆಂಬ ಭೇದ ಭಾವ ತಿಳಿಯನು। ಅಥವಾ ಮಿತ್ರ ಹತ್ತಿರ ಬಂದರು ಅಥವಾ ಶತ್ರು ಮೈಮೇಲೆ ಏರಿ ಬಂದರು ಅದೇ ರೀತಿ ಸೂರ್ಯನು ಹಗಲು ರಾತ್ರಿಗಳನ್ನು ಅರಿಯದಂತೆ ಅವನು ಶತ್ರು ಮಿತ್ರರೆಂದು ತಿಳಿಯುವುದಿಲ್ಲ। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ।